T20 ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯ ಕರ್ನಾಟಕ ಚಿಕ್ಕೋಡಿ ವರದಿಗಾರರು ಆದ ವಿರೂಪಾಕ್ಷ ಕವಟಗಿ ಅವರ ನಿಧನದಿಂದ ಪತ್ರಿಕಾ ಮಾಧ್ಯಮಕ್ಕೆ ತುಂಬಲಾರದ ಹಾನಿಯಾಗಿದೆ. ಸಾರ್ವಜನಿಕ ಸಮಸ್ಯೆಗಳ ವರದಿ ಮಾಡಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ನಿಷ್ಪಕ್ಷಪಾತ ನೈಜ ವರದಿಗಳಿಗೆ ಆದ್ಯತೆ ಕೊಡ್ತಾ ಇದ್ದ ಒಬ್ಬ ಪ್ರಾಮಾಣಿಕ ವರದಿಗಾರರನ್ನ ಕಳೆದುಕೊಂಡಿರುವುದಾಗಿ ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಶ್ರೀಗಳು ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಶ್ರದ್ಧಾಂಜಲಿ ಸಭೆಯಲ್ಲಿ ಸಾನ್ನಿಧ್ಯತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಉಪವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ಪತ್ರಕರ್ತರು ಆದ ಚಂದ್ರಶೇಖರ್ ಚಿಣಕೇಕರ್, ಸಂಜೀವ್ ಕಾಂಬ್ಳೆ, ಚಂದ್ರಕಾಂತ್ ಅರಭಾವಿ ಮಾತನಾಡಿದರು. ಒಳ್ಳೆಯ ಪತ್ರಕರ್ತರು, ಬಹಳಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ನಮ್ಮ ಗಡಿಭಾಗದ ವಿಷಯಗಳನ್ನು ರಾಜ್ಯ ಮಟ್ಟದಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಸ್ಟಾರ್ಟ್ ಮಾಡಿ ನಾವು ಸ್ವಾಮಿಗಳು ಹೋರಾಟಗಳನ್ನು ಮಾಡ್ತಿರ್ತೀವಿ. ಎಲ್ಲರ ಜೊತೆ ಕೂತ್ಕೊಂಡು ನೆಲ, ಜಲ, ಭಾಷೆ ಬಗ್ಗೆ ಏನಾದರೂ ಸಮಸ್ಯೆ ಆದಾಗ ಚಿಕ್ಕೋಡಿ ಜಿಲ್ಲಾ ಹೋರಾಟ ಮಾಡುವಾಗ ಆ ವಿಷಯಗಳನ್ನ ನಾವು ಸ್ವಲ್ಪ ಹೇಳ್ತಿರ್ಬೇಕಾದ್ರೆ ತಾವು ತಮ್ಮ ಒಂದು ಜ್ಞಾನಾತ್ಮಕ ಶಕ್ತಿಯಿಂದ, ಜ್ಞಾನದಿಂದ ಹೆಚ್ಚು ವಿಚಾರ ಮಾಡುವ ಮೂಲಕವಾಗಿ ನಮ್ಮ ಗಡಿ ಭಾಗವನ್ನು ರಾಜ್ಯ ಮಟ್ಟದಲ್ಲಿ ತೋರಿಸ್ಬಿಟ್ಟಿರ್ತಕ್ಕಂಥವ್ರು ಪಕ್ಷದವರು. ಅಂಥವ್ರನ್ನ ಒಂದು ತಿಂಗಳವರೆಗೆ ಅವರು KLE ಒಳಗೆ ಆಸ್ಪತ್ರೆ ಒಳಗಿದ್ದು ಭಾಳಷ್ಟು ನರಳಿ ಅವ್ರು ನಿನ್ನೆ ಲಿಂಗೈಕ್ಯಾಗಿರ್ತಕ್ಕಂಥದ್ದು ಒಂದು ವಿಷಯ. ಅದನ್ನು ಅವರ ಕುಟುಂಬ ಭಾಳಷ್ಟು ಬಡತನದಲ್ಲಿರ್ತಕ್ಕಂಥ ಕುಟುಂಬ. ಅವರ ಧರ್ಮಪತ್ನಿಯವರು, ಮೊದಲಿನ ಧರ್ಮಪತ್ನಿಯವರು ಲಿಂಗೈಕ್ಯ ಹೋಗಿದ್ದವ್ರು. ಅವರು ಬರದಾಗ ಇಬ್ಬರು ಬೆಳಕೂಡು ಮತ್ತು ಉಮ್ರಾಣಿ ಎರಡೂ ಸಂಬಂಧಪಟ್ಟವರು. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಸೇವೆ ಮಾಡಿರ್ತಕ್ಕಂತಹ ವಿಪಕ್ಷ ನಮ್ಮ ಮಧ್ಯದಲ್ಲಿಲ್ಲ. ಅವ್ರು ಮಾಡಿರ್ತಕ್ಕಂತಹ ಕೆಲಸಗಳು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬರ್ತದೆ. ನಿಮಗೆಲ್ಲ ಅವರು ಕೆಲವು ಯುವ ಪತ್ರಿಕಾ ಮಾಧ್ಯಮದವರಿಗೆ ಆದರ್ಶವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನೇರವಾದ ವಿಚಾರಗಳನ್ನು ಪತ್ರಿಕೆಯಲ್ಲಿ ನಮ್ಮ ಸಾಹೇಬ್ ಹೇಳಿದಂಗೆ ನೇರ ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ. ಮತ್ತು ರಾಜಕೀಯ ವ್ಯಕ್ತಿಗಳು ವಿಷಯಗಳನ್ನು ಕೂಡ ಅವ್ರು ಹೇಳೇ ಬರಿತು ನೋಡಿ. ಅಂದರೆ ಅಷ್ಟೊಂದು ಎಲ್ಲರ ಜೊತೆಗೆ ಅನ್ಯೋನ್ಯ ಸಂಬಂಧಿಸಿಕೊಂಡಿರ್ತಕ್ಕಂಥವ್ರು ವಿಪಕ್ಷಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತ ತಿಳ್ಕೊಂಡು ದೇವರು ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬಕ್ಕೆ ಒಂದು ಸಹಾಯಸ್ತವನ್ನು ಸಲ್ಲಿಸ್ತೀವಿ ತಿಳ್ಕೊಂಡು ಈಗಾಗಲೇ ಹೇಳಿದೆ. ಅದು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ನೀವು ಮತ್ತೊಂದು ಮೀಟಿಂಗ್ ಮಾಡಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತ ಮತ್ತೊಂದು ಹೇಳ್ತಾ ವಿರೂಪಾಕ್ಷ ಕವಟಗಿ ಒಬ್ಬರು ಒಳ್ಳೆಯ ಆತ್ಮೀಯ ಸ್ನೇಹಿತರು. ಅವ್ರು ಪ್ರತಿನಿತ್ಯ ಇದಕ್ಕೆ ಬಸ್ ಸ್ಟ್ಯಾಂಡ್ಗೆ ಬಂದ ನಂತರ ನಾವು ಅವ್ರ ಸೇರಿ ಪತ್ರಿಕೆಗಳನ್ನು ಓದೋದು, ಯಾರು ಒಳ್ಳೆ ವರದಿ ಬರ್ತಾರೆ ಏನೈತಿ ಎಲ್ಲ ಅವಲೋಕನ ಮಾಡೋದು. ದಿನನಿತ್ಯದ ನಂದು ಅವ್ರದ್ದು ದೋಸ್ತಿ. ಮತ್ತು ಅದೇ ರೀತಿ ದಲಾಲ್ ಸರು ಬರ್ತಿದ್ರು. ನಾವು 4 ಜನ ಕಂಟಿನ್ಯೂ ಇರೋರು ಪತ್ರಿಕೆಗಳು ಓದಕ್ಕೆ. ಚಂದ್ರು ಸರು, ಇವರು ಹೆಚ್ಚು ಕನ್ನಡ ಪೇಪರ್ದವ್ರನ್ನ ನಾವು ಕಂಟಿನ್ಯೂ ಇರೋರು. ಅಲ್ಲಿ ಹೋದ ನಂತರ ಹಿಂಗೆ ಬಂದೈತಿ, ಬಂದ ನಂತರ ಚಹಾ ಕೊಡಿದ ನಂತರ ಅಲ್ಲಿಂದ ನಾವು ಎಲ್ಲರೂ ಇದಾಗ್ತಿದ್ದೆವು. ವಿರೂಪಾಕ್ಷ ಕವಟಗಿ ಅವರು ಬರೆದ ವರದಿಗಳ ರಾಜ್ಯ ಮಟ್ಟದೊಳಗೆ ಭಾಳಷ್ಟು ಸಂಚಲನ ಮೂಡಿಸೋ. ಮತ್ತು ಅವ್ರು ಬರೆದ ವರದಿದಿಂದ ಅವರಿಗೆ ಬಹುಮಾನ ಮತ್ತು ಇದನ್ನು ಪ್ರಶಸ್ತಿಗಳನ್ನು ಬಂದವು. ಕೆಲಸ ಭಾಳಷ್ಟು ಶಿಕ್ಷಣ ಇಲಾಖೆ ಇದ್ರ ಜೊತೆಯಾಗಿ ಜನಪ್ರತಿನಿಧಿಗಳ ಜೊತೆನೂ ಕೂಡ. ಯಾಕಂದ್ರೆ ಮಾವೀರನ್ನ ನೋಡಿದ ಕೂಡಲೇ ಒಂದು ರೀತಿ ಚೇಷ್ಟೆ ಮಾಡ್ತಕ್ಕಂಥ ಸ್ವಭಾವ ಅವ್ರದ್ದು. ಹೀಗೆ ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ಮಕ್ಕಳು ಇರ್ಬೋದು, ಶಾಲೆಗಳ ಬಗ್ಗೆ ಇರ್ಬೋದು, ಜನಪ್ರತಿನಿಧಿಗಳ ಬಗ್ಗೆ ಇರ್ಬೋದು, ವಿವಿಧ ಇಲಾಖೆಗಳ ಬಗ್ಗೆ ಇರ್ಬೋದು. ಆತ ಹೊಂಟು ಪತ್ತಿದ್ರು ಒಂದು ಇಲಾಖೆ ಒಳಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಒಂದು ಕಪ್ ಚಾ ಕುಡಿದು ಮುಂದೆ ಹೋಗ್ತಕ್ಕಂಥದ್ದು. ಇಂಥ ಒಬ್ಬ ವ್ಯಕ್ತಿಯನ್ನ ಕಳೆದ ತಿಂಗಳ ಸುಮಾರು ಒಂದು 1.25 ತಿಂಗಳವರೆಗೆ KLE ಆಸ್ಪತ್ರೆ ಒಳಗೆ ಅವ್ನು ನೆರಳೋದನ್ನು ನೋಡಿದ್ರೆ ನಾನು 2-3 ಸಲ ಹೋದಾಗ ನನಗೆ ಇಂಜೆಕ್ಷನ್ ಮಾಡಿ ಕೊಲ್ರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಬಂದ್ಬಿಟ್ಟಿದ್ದವು. ಯಾಕಂದ್ರೆ ಮಲ್ಟಿ ಆಪರೇಷನ್ 9 ಆಪರೇಷನ್ ಆದ್ರು. ಅವನು ಮಲ್ಟಿ ಆಪರೇಷನ್ ಆಗೋದ್ರಿಂದ ಹೈ ಶುಗರ್ ಇರೋದ್ರಿಂದ ಬಹಳಷ್ಟು ಬೇಗ ಅವಾಗ ಒಂದು ನೆಮೋನಿಯಾ ಆಗಿ ಆ ಡಾಕ್ಟರ್ ಜೊತೆಗೆ ನಾವು ಮಾತನಾಡಿದ ಬಹುಶಃ 2 ದಿನಗಳ ಹಿಂದೆನೇ ಡಾಕ್ಟರ್ ಹೇಳ್ಬಿಟ್ರು ಅವರು, ಸರ್ ಬಹುಶಃ ಇದು ಬರ್ತಾ ಇದ್ದಿಲ್ಲ. ಅದನ್ನು ತಿಳ್ಕೊಂಡು ಒಮ್ಮೆಲೆ ಅವರು ಪೇಪರನ್ನು ಹಾಕಿತ್ತು. ಬೆಳಗ್ಗೆ ಪೇಪರ್ ನೋಡಿದೆ, ಇಲ್ಲಿ ಇದು ಅಂತ ನಮ್ಮ ಆಫೀಸ್ ಬಂದು ಆಗಲೇ ನಾನು ನೋಡಿ ಕಿಸಿಂದ ಬಂದು ಅವರು ಕರೆದೆ. ಅವಾಗ ನೀವು ಬರೆದಿಲ್ಲ, ಎಲ್ಲರ ಬನ್ನಿ ತೋರಿಸ್ತೀನಿ ಅಂತ ತೋರಿಸಿದ್ದು ಕರೆಕ್ಟ್ ಇತ್ತು. 100%. ನಮ್ಮ ಆಫೀಸ್ ಮುಂದೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಅಲ್ಲಿ ಎಲಿಜಿಬಿಲಿಟಿ ಇದ್ದಂಥ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಪೆನ್ಷನನ್ನು ಮಾಡಿದ್ದಿಲ್ಲ. ಆಗಲೇ ನಾನು ತಹಸೀಲ್ದಾರಿಗೆ ಹಾಗೆ ತಲಾಟಿನೆಲ್ಲ ಕಿಸಿಂದ ನಾವು ಮಾಡಿಸಿಕೊಟ್ಟಿವಿ. ಮಾಡಿಸಿಕೊಡೋ ಇನ್ನೂ ಒಂದು 60 ತಾಸು ಆಗಿದ್ದಿಲ್ಲ. ಅಷ್ಟರಲ್ಲೇ ನಮ್ಮ ಡಿಸ್ಟಿಕ್ ಜಡ್ಜ್ ಸಾಹೇಬ್
ಏನು ರೀ ಇವತ್ತು ಪೇಪರಲ್ಲಿ ಅಂದರೆ ಅವರಿಗೂ ಸಹಿತ ಅವ್ರ ಕೌಟಿಗಳ ಬಗ್ಗೆ ಗೊತ್ತಿತ್ತು. ಈ ವ್ಯಕ್ತಿ ಬರೆದಂತಹ ಮಾಹಿತಿ ಇದೆ, ನಿಖರವಾದಂಥ ಮಾಹಿತಿ, ಇದನ್ನು ಯಾಕೆ ಮಾಡಿಲ್ಲ ಅನ್ನೋ ಬಗ್ಗೆ ಕರೆದು ಕೇಳುವಷ್ಟರಲ್ಲಿ ಇಲ್ಲ ಸರ್ ನಾವು ಹೋಗಿ ಮಾಡಿದ್ದೀನಿ, ನಾವು ಅದನ್ನೇನೈತಿ ಫಾಲೋಅಪ್ ಮಾಡಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡು ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಜಡ್ಜ್ ಅವರು ಇಲ್ಲ ಬರೆದಂತಹ ಲೇಖನಿ ಎಂದೇ ಭಾಳ ಇದು ಇದೆ, ಆದ ಕಾರಣಕ್ಕಾಗಿ ನಮ್ಮನ್ನು ಮೇಲಾಧಿಕಾರಿಗಳು ಕೇಳ್ತಾರೆ, ಅದಕ್ಕೆ ನೀವು ಅದನ್ನು ಕ್ಲಿಯರ್ ಮಾಡಿಕೊಡಿ. ಅಂದರೆ ಆ ವ್ಯಕ್ತಿ ಬರೆದಂತಹ ಲೇಖನಿ ಎಷ್ಟು ಸಾಮರ್ಥ್ಯ ಐತೆ ಅಂದ್ರೆ ಒಬ್ಬರು ಜಡ್ಜ್ ಆಯಿತು, ಮೇಲಾಧಿಕಾರಿಗಳಾಯ್ತು, ಎಲ್ಲರೂ ಕೇಳುವಂಥ ಸಾಮರ್ಥ್ಯ ಹೊಂದಿದಂಥ ಒಂದು ಬರಹ, ಅದಕ್ಕೆ ಮಹತ್ವ ಅಂತ ಕೊಟ್ಟಿದ್ರು. ತಮ್ಮ ವೈಯಕ್ತಿಕವಾಗಿ ಯಾವುದನ್ನು ಹೇಳ್ತಿದ್ದಿಲ್ಲ ಅವರು. ನಮ್ದಾಗ ಏನಿದೆ ಬರೀ ಕೊಡ್ಬೇಕು, ಏನು ಸರ್ ಬರೀ ಕುಡಿಸ್ತಿರತ್ತಂತಿರೋ ಅವರು. ಆಮೇಲೆ ಟೀ ಕುಡಿದ್ರೆ ಹೇಳ್ತಿದ್ರು. ಶ್ರದ್ಧಾಂಜಲಿ ಸಭೆಯಲ್ಲಿ ಚಂದ್ರಕಾಂತ ಹುಕ್ಕೇರಿ, ಸಂಚು ಬಡಿಗೇರ, ತಹಸೀಲ್ದಾರ್ ರಾಜೇಶ್ ಬುರ್ಲಿ, ಪತ್ರಕರ್ತರು ಆದ ರಾಜು ಸಂಕೇಶ್ವರಿ, ಸುಭಾಷ್ ದಲಾಲ್, ರಾಜು ಕೋಳಿ, ಸಿದ್ದೇಶ್ ಪುಟಾಣಿ, ಅಜಿತ್ ಸಣ್ಣಗಿ, ಮುಸ್ತಾಕ್ ಪೀರ್ ಜಾದೆ, ಆನಂದ ಬೊಮ್ಮನವರ್, ಮಹಂತೇಶ್ ಶಾಮ್, ಮಠಪತಿ ವಿಮಲಾ ಕದಂ, ಲೋಹಿತ್ ಕಾಶಿನಾಥ ಸೇರಿ ಪತ್ರಕರ್ತರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣಿ, ಟಿವಿ 20 ಕನ್ನಡ ನ್ಯೂಸ್, ನೇಪಾಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.